ಡಾಕ್ಟರು ಆರೋಗ್ಯದ ಬಗ್ಗೆ ಹೇಳಬೇಕು ಅಂದರೆ ಶಂಕದಿಂದ ಬಂದ್ರೇ ತೀರ್ಥ ಅನ್ನೋ ಕಾರಣಕ್ಕೆ ಡಾಕ್ಟರ್ಗಳಿಂದ ಕರೆಸಿ ಹೇಳಿದರೆ ಬಹುಶಃ ಪರಿಣಾಮ ಜಾಸ್ತಿ ಇರುತ್ತೆ, ಅದನ್ನು ಸ್ವೀಕರಿಸ್ತಾರೆ ಜನಗಳು ಅನ್ನೋ ಕಾರಣಕ್ಕೆ ನಮ್ಗಳನ್ನು ಇಲ್ಲಿ ಕರೆಸಿರ್ಬೋದು ಅಂತ ನಾನು ಭಾವಿಸ್ತೇನೆ. ಸೊ ಹೀಗಾಗಿ ಈ ನನ್ನ ಇವತ್ತಿನ ವಿಷಯದ ಮೇಲೆ ಬೆಳಕು ಚೆಲ್ಲಬೇಕು ಅನ್ನೋದಾದರೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ನಾನಿಲ್ಲಿ ಯಾವುದೇ ಹೊಸ ವಿಷಯನಾಗಲಿ ಹೇಳ್ತಾ ಇಲ್ಲ ಅಥವಾ ನಿಮ್ಗೆ ಯಾರಿಗೂ ತಿಳಿದೇ ಇರುವಂಥ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಿಲ್ಲ. ಆದರೆ ಇದೇ ದುಶ್ಚಟಗಳ ಬಗ್ಗೆ ನಿಮಗೆ ತಿಳಿದೇ ಇರುವಂಥ ಕೆಲವು ಪರಿಣಾಮಗಳು ಏನಿರ್ತವೆ, ಸಾಮಾನ್ಯವಾಗಿ ಆಗುವಂಥ ಪರಿಣಾಮಗಳು ನಿಮಗೆಲ್ಲರಿಗೂ ತಿಳಿದಿರ್ತದೆ. ಗೊತ್ತಿಲ್ಲದೆ ಇರೋ ಕೆಲವು ದುಷ್ಪರಿಣಾಮಗಳ ಬಗ್ಗೆ ಒಂದು ಚೂರು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ಹೆಚ್ಚಿಗೆ ಇಲ್ಲ, ಕೇವಲ 4 ದುಶ್ಚಟಗಳ ಬಗ್ಗೆ ಮಾತ್ರ ನಾನು ಹೇಳ್ತೇನೆ. ಅಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಹೆಚ್ಚುತ್ತಿರುವ ಅಂತ ಒಂದು ಇದೆ, ಯಾಕೆ ಹೆಚ್ಚುತ್ತಾ ಇದೆ ಈ ದುಶ್ಚಟಗಳು ಅನ್ನೋದು ಒಂದು, ಮತ್ತು ಅದರ ಪರಿಣಾಮಗಳು ಏನು ಅನ್ನೋದು ಬಗ್ಗೆ. ಮೊದಲನೆಯದು ಬೀಡಿ, ಸಿಗರೇಟು ಮತ್ತು ತಂಬಾಕು. ಇದು ಎಲ್ರಿಗೂ ಗೊತ್ತು. ಇದು ಯಾಕೆ ಹೆಚ್ಚುತ್ತಾ ಇದೆ ಅಂತಂದರೆ ಎಸ್ಪೆಷಲಿ ನಮ್ಮ ಕೃಷಿಕ ವರ್ಗದವರಲ್ಲಾಗಲಿ ಅಥವಾ ಕಾಯಕ ನಿರತರಲ್ಲಾಗಲಿ ಈ ಒಂದು ಚಟ ಯಾಕೆ ಹೆಚ್ಚಾಗ್ತಾ ಇದೆ ಅನ್ನೋದಾದರೆ, ಅದಕ್ಕೆ ನಾವು ವಿವರಣೆ ನೀಡಬೇಕು ಅನ್ನೋದಾದರೆ, ಯಾವುದೇ ಸಮಯದ ನಿಯಮ ಇಲ್ಲದೆ ಇರೋ ಹಾಗೆ ಕೆಲಸ ಮಾಡೋ ಕೆಲವು ಕರ್ತವ್ಯಗಳಲ್ಲಿ, ಡಾಕ್ಟರ್ ಆಗಲಿ, ಪೊಲೀಸ್ಗಳಾಗಲಿ ಅಥವಾ ನಮ್ಮ ಕೃಷಿಕರಾಗಲಿ, ಇಂಥ ಟೈಮಲ್ಲಿ ಅಷ್ಟೇ ಕೆಲಸ ಮಾಡಬೇಕು, ಅದಾದಮೇಲೆ ನಾನು ಕೆಲಸ ಮಾಡೋಲ್ಲ ಅನ್ನೋದು ಇರೋದಿಲ್ಲ. ಹಗಲು ರಾತ್ರಿಯಿಂದಲೇ ಕೆಲಸ ಮಾಡಬೇಕು. ಮತ್ತು ಹವಾಮಾನ ವೈಪರೀತ್ಯಗಳಲ್ಲೂ ಕೂಡ ಕೆಲಸ ಮಾಡಬೇಕಾಗುತ್ತೆ. ಚಳಿಗಾಲ, ಮಳೆಗಾಲ, ಬೇಸಿಗೆ, ಯಾವುದೇ ಕಾಲದಲ್ಲಾದರೂ ಕೆಲಸ ಮಾಡ್ತಾನೇ ಇರ್ತಾರೆ. ಹಾಗಾಗಿ ಇಂಥ ಸಮಯದಲ್ಲಿ ಕೆಲವೊಮ್ಮೆ ಹೆಚ್ಚು ಕೆಲಸ ಇರ್ತದೆ, ಕೆಲವೊಮ್ಮೆ ಕಡಿಮೆ ಕೆಲಸ ಇರ್ತದೆ. ಕೆಲಸ ಹೆಚ್ಚಿರುವಾಗ ಮೈ ಬಗ್ಸಿ ದುಡಿದು, ಕೆಲಸ ಕಡಿಮೆ ಇರುವಾಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಯಾರೋ ಪಕ್ಕದಲ್ಲೊಬ್ಬ ಒಂದು ಬೀಡಿ ಹಚ್ಚಿದ ಅಂತಿದ್ದಂಗೆ ನಾನು ಹಚ್ಚೋತೀನಿ ಅಂತ ಶುರುವಾಗಿದ್ದು ಒಂದು ಸಣ್ಣ ಚಟ ದುಶ್ಚಟವಾಗಿ ಬದಲಾಗೋದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳೋದೇ ಇಲ್ಲ. ಮತ್ತು ಇದು ಕೆಟ್ಟದು ಅಂತ ಗೊತ್ತಿಲ್ಲ ಅಂತಿಲ್ಲ. ನಮ್ಮೂರಲ್ಲೊಬ್ಬರು ರಂಗಜ್ಜ ಅಂತಿದ್ರು. ಅವರು ಮುಂಚೆ ಬೀಡಿ ಸೇದವರು, ಈಗ ಸಿಗರೇಟಿಗೆ ಅಪ್ಗ್ರೇಡ್ ಆಗಿದ್ದಾರೆ. ಅವ್ರಿಗೆ ನಾನು ಊರಿಗೆ ಹೋದಾಗ ಹೇಳಿದೆ, ಅಲ್ಲ ಅಜ್ಜ, ಆ ಸಿಗರೇಟ್ ಪ್ಯಾಕ್ ಮೇಲೇ ಒಂದು ಚಿತ್ರ ಬರೆದಿರ್ತಾರೆ, ಕ್ಯಾನ್ಸರ್ ಆಗಿರುತ್ತೆ, ಬಾಯಿ ಹತ್ರ ಒಂದು ಗೆಡ್ಡೆ ಬಂದಿರುತ್ತೆ, ಆ ಗೆಡ್ಡೆ ಬಂದಿರೋ ಒಂದು ಪಿಕ್ಚರ್ ಹಾಕಿರ್ತಾರೆ, ಅದನ್ನು ನೋಡಿ ನಿನಗೆ ಗೊತ್ತಾಗಬೇಕಲ್ವಾ, ಈ ಸಿಗರೇಟ್ ಸೇದಿದ್ರೆ ಕ್ಯಾನ್ಸರ್ ಬರುತ್ತೆ, ಆ ಗೆಡ್ಡೆ ಎಲ್ಲ ಬರುತ್ತೆ, ಅದು ಗೊತ್ತಿದ್ರು ಯಾಕೆ ಸೇದ್ತೀಯಾ ಅಂತ ಕೇಳಿದೆ. ಅದಕ್ಕೆ ಅಜ್ಜ ವಾಪಸ್ ಕೇಳ್ತು, ಅಷ್ಟು ಗೊತ್ತಾಗಲ್ಲ ನನಗೆ, ಅದಕ್ಕೆ ಆ ಚಿತ್ರ ಇರೋ ಸಿಗರೇಟ್ ಸೇದಲ್ಲ, ಅದೇನೋ ಎದೆದೊಂದು ಪಿಕ್ಚರ್ ಹಾಕಿರ್ತಾರಲ್ಲ ಆ ಸಿಗರೇಟ್ ಸೇದ್ತೀನಿ ಅಂತಂದರು. ಹಿಂಗಂದ್ರೆ ಏನು ಹೇಳ್ಬೇಕು ಅವ್ರಿಗೆ? ಎಲ್ಲ ಗೊತ್ತಿದ್ದು ಅದನ್ನು ತಪ್ಪಿಸ್ಕೊಳ್ಳೋಕೆ ಒಂದೊಂದು ಮಾರ್ಗ ಹುಡುಕೋಕೆ ಮನಸ್ಸು ಕಾಯ್ತಾ ಇರುತ್ತೆ. ಸೊ ಈ ದುಶ್ಚಟಕ್ಕೆ ಏನಾದ್ರು ಒಂದು ಕಾರಣ ಹೇಳ್ತೀವಿ. ತೋಟಕ್ಕೆ ಹೋದೆ, ಒಂದು ಬದ ನೀರು ಕಟ್ಟಿದೆ, ಒಂದು ಸ್ವಲ್ಪ ಕೂತ್ಕೊಂಡೆ, ಕಾಲು ಚಾಚ್ಕೊಂಡು ಒಂದು ಸಿಗರೇಟ್ ಸೇದ್ದೆ ಅಷ್ಟೇ. ಅವ್ನು ಜೊತೆಗೆ ಬಂದ ಬೈಕಾಗಿ ಹೊರಗಡೆ ಹೋಗಿದ್ದು, ಅವನ ಜೊತೆಗೆ ಒಂದು ಸಿಗರೇಟ್ ಸೇದ್ದೆ. ಇತ್ತೀಚೆಗೆ ಸಿಗರೇಟ್ ರೇಟನ್ನು ಸರ್ಕಾರ ಜಾಸ್ತಿ ಮಾಡ್ತಾ ಇದ್ರೂ ಕೂಡ ಯಾರೂ ಬಿಡೋದಕ್ಕೆ ರೆಡಿ ಇಲ್ಲ. ಅದ್ರ ಜೊತೆಗೆ ಭಾಳ ಅಗ್ಗವಾಗಿ ಸಿಗೋದು ಅಂದರೆ ಈ ತಂಬಾಕು, ಮಧು. ಆ ಹೆಸರು ಇಟ್ಟವರೆಲ್ಲ ಭಾಳ ಫೇಮಸ್ಸು, ಬಾಯಿಗೆ ಹಾಕಿದ್ರೆ ಮಧು, ಎಲ್ಲರೂ ಬೇಕು ಅನ್ನೋದು. ಅದರಲ್ಲಿ ಏನು ಸಿಗುತ್ತೆ ಅನ್ನೋದು ಎರಡನೇ ವಿಷಯ. ಆದರೆ ಇದು ಒಂದು ಚಟವಾಗಿ ಶುರುವಾಗಿದ್ದು ಮುಂದೆ ನಿಮ್ಮನ್ನು ತಡೆಯೋಕ್ಕಾಗದೇ ಇರೋಂಥ ದುಶ್ಚಟವಾಗ್ಬೋದು. ನಿಮ್ಗೆಲ್ರಿಗೂ ಗೊತ್ತು ಅದರಿಂದ ಕ್ಯಾನ್ಸರ್ ಬರುತ್ತೆ, ಸಿಗರೇಟ್ ಸೇದೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಎಲ್ರಿಗೂ ಗೊತ್ತು. ಆದರೆ ನಿಮಗೆ ಗೊತ್ತಿಲ್ಲದೆ ಇರೋ ಕೆಲವು ದುಷ್ಪರಿಣಾಮಗಳು ಇದ್ದಾವೆ. ನಾನೊಬ್ಬ ಯೂರಾಲಜಿಸ್ಟ್ ಅಂದರೆ ಕಿಡ್ನಿ ಮತ್ತು ಮೂತ್ರರೋಗ ತಜ್ಞ. ಸೊ ಇದರಿಂದ ಕಿಡ್ನಿ ಮತ್ತು ಮೂತ್ರಗಳ ಮೇಲೂ ಕೂಡ ಏನಾದರೂ ದುಷ್ಪರಿಣಾಮ ಆಗ್ಬೋದಾ ಅಂತಂದರೆ ಖಂಡಿತ ಆಗುತ್ತೆ. ನಿಮಗೆ ಗೊತ್ತಿಲ್ಲದೆ ಇರೋ ಒಂದು ದುಷ್ಪರಿಣಾಮ ಅಂದರೆ, ಹೆಚ್ಚು ಸಿಗರೇಟು, ಬೀಡಿ ಮತ್ತು ತಂಬಾಕು ಸೇದೋದ್ರಿಂದ ಈ ನಿಕೋಟಿನ್ ಅನ್ನೋ ಅಂಶ ದೇಹಕ್ಕೆ ಸೇರಿದರೆ ಯುವಕರಲ್ಲಿ ಮಕ್ಕಳಾಗುವಂತಹ ಒಂದು ಸಂಭಾವನೆ ಕಡಿಮೆ ಆಗ್ತಾ ಹೋಗ್ತದೆ. ಪುರುಷರಲ್ಲಿ ಬಂಜೆತನ ಅಥವಾ ಪುರುಷರಲ್ಲಿ ಸಂತಾನಹೀನತೆ ಅಂತ ಹೇಳ್ತೀವಿ. ನಿಕೋಟಿನ್ ಮತ್ತು ಫ್ರೀ ರ್ಯಾಡಿಕಲ್ಸ್ ಅಂತ ಏನಿರ್ತದೆ ಸಿಗರೇಟಲ್ಲಿ, ಅದನ್ನು ಸೇದಿದಾಗ ದೇಹಕ್ಕೆ ಸೇರಿದರೆ ನಮ್ಮ ವೃಷಣ ಅಥವಾ ಗಂಡಸರಲ್ಲಿರುವಂಥ ವೃಷಣಗಳಲ್ಲಿರುವಂಥ ವೀರ್ಯಾಣುಗಳನ್ನು ಅದು ತಿಂದು ಹಾಕ್ತದೆ. ಸೊ ಹಾಗಾಗಿ ಪುರುಷರಲ್ಲಿ ಬಂಜೆತನ ಇತ್ತೀಚೆಗೆ ಹೆಚ್ಚಾಗ್ತಿರೋದಕ್ಕೆ ಕಾರಣಗಳೇ ಇದು. ಇದನ್ನು ಯಾವುದೇ ಸರ್ಕಾರ ಆಗಲಿ ಯಾವುದೇ ಟಿ ವಿ ಅಡ್ವರ್ಟೈಸ್ಮೆಂಟಲ್ಲಿ ಕೊಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಕೆಲವು ಮಾಹಿತಿಗಳು ಬಹುಶಃ ಸಾರ್ವಜನಿಕವಾಗಿ ಹೇಳೋಕೆ ಮುಜುಗರ ಆಗುವಂಥದ್ದು ಇರೋದ್ರಿಂದ ಅವ್ರು ಹೇಳೋದಿಲ್ಲ. ಆದರೆ ಇವು ನಿಮಗೆ ತಿಳಿಲೇಬೇಕಾದಂಥದ್ದು. ಸೊ ಹಾಗಾಗಿ ಸಿಗರೇಟಿಂದ ಕೇವಲ ಕ್ಯಾನ್ಸರ್ ಅಲ್ಲ, ನಿಮ್ಮ ಮುಂದಿನ ಪೀಳಿಗೆಯನ್ನು ನಾಶ ಮಾಡ್ಕೊಳ್ಳಿ. ನೀವು ಅಷ್ಟೇ ನಾಶ ಆಗೋದಲ್ಲ, ನಿಮ್ಮ ಮುಂದಿನ ಪೀಳಿಗೆಯನ್ನು ಕೂಡ ನೀವು ನಾಶ ಮಾಡ್ತಾ ಇರ್ತೀರಿ. ಸೊ ಇದು ಸಿಗರೇಟು, ತಂಬಾಕು. ಆದರೆ ಎರಡನೇ ಮುಖ್ಯದ್ದು ಅಂತಂದರೆ ಮದ್ಯಪಾನ. ಇಲ್ಲಿ ರಿದಮ್ ಪ್ಯಾಡಲ್ಲಿ ರಾಘವೇಂದ್ರ ಪ್ರಭು ಅವರಿದ್ದಾರೆ. ಅವರು ನಮ್ಮ ಜೊತೆಗೆಲ್ಲ ಸುಮಾರು ಮ್ಯೂಸಿಕ್ ಪ್ರೋಗ್ರಾಮ್ಸ್ಗಳಿಗೆ, ಕನ್ಸರ್ಟ್ಗಳಿಗೆ ಜೊತೆಗೆ ಸೇರಿದ್ರು. ಅವ್ರನ್ನ ನೋಡಿದ ಮೇಲೆ ಒಂದು ಹಾಡು ನೆನಪಾಯಿತು, ಯಾಕೆ ನಮ್ಮ ಜನ ಕುಡಿತಾರೆ ಅಂತ. ಹಿಂದೆ ಎ ಪಿಕ್ಚರ್ ಅಂತ ಉಪೇಂದ್ರನ ಒಂದು ಪಿಕ್ಚರ್ ಬಂದಿತ್ತು. ಅದರಲ್ಲಿ ಜಿ ಪಿ ರಾಜರತ್ನಂನವ್ರದ್ದು ಒಂದು ಹಾಡಿತ್ತು, ಹಗಲೆಲ್ಲ ಬೆವರರ್ಸಿ
ತಂದಿದ್ರಲ್ವ ಮಿಕ್ಸಿ ಸಂಜೆಗೆ ಹುಳಿ ಹೆಂಡ ಕೊಂಚ ಮೈ ಏನಿತ್ತದು ವಾಸನೆ ಗಮ್ ಗಮ್ ಅಂದ್ರೆ ಮೈಯೆಲ್ಲ ಜುಮ್ ಅಂದ್ರೆ ತುಂಬೋಯ್ತು ರತ್ನನ್ ಪ್ರಪಂಚ. ನಮ್ಮ ಜನಕ್ಕಷ್ಟೇ, ಹಗಲೆಲ್ಲ ದುಡ್ದು ಮೈ ಬಗ್ಸಿ ಮೈಯೆಲ್ಲ ನೋವಾಗಿ ರಾತ್ರಿ ಒಂದು ಪ್ಯಾಕೆಟ್ ಹಾಕ್ಕೊಂಬಿಟ್ರೆ ಮೈಯೆಲ್ಲ ಹಗರಾಗ್ಬಿಟ್ರೆ ಅಲ್ಲಿಗೆ ಮುಗೀತು. ಸೊ ಮದ್ಯಪಾನಕ್ಕೆ ಮೂಲ ಇರೋದೇ ಇಲ್ಲಿ. ಬೆಳಗ್ಗೆ ಎಲ್ಲ ಮೈ ನೋವಾದರೆ ರಾತ್ರಿ ಒಂದು ಪೆಗ್ ಹಾಕಿದರೆ ಮೈ ನೋವೆಲ್ಲ ಹೊರಟೋಗುತ್ತೆ. ಹೌದು, ಅವತ್ತಿನ ದಿವಸಕ್ಕೆ ಮೈ ನೋವು ಒಂದು ಪೆಗ್ಗಲ್ಲಿ ಹೊರಟೋಗುತ್ತೆ. ಒಂದು ಪೆಗ್ಗು 10 ಆಗಿ 10,000 ಆಗಿ 1 ವರ್ಷದ 2 ವರ್ಷದ ನಂತರ ಪೆಗ್ ಹಾಕೋಕ್ಕೂ ಮೈ ಇರೋದಿಲ್ಲ, ಅಂಥ ಲೆವೆಲ್ಲಿಗೆ ಎಲ್ಲರೂ ಹೋಗಬೇಕಾಗ್ತದೆ. ಇದೂ ನಮಗೆಲ್ರಿಗೂ ಗೊತ್ತು. ಮದ್ಯಪಾನದಿಂದ ಲಿವರ್ ಹಾಳಾಗುತ್ತೆ, ಲಿವರ್ ಹಾಳಾಗೋದ್ರಿಂದ ಮನುಷ್ಯನಿಗೆ ಸಾವು ಸಂಭವಿಸುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಮತ್ತದೇ ಮದ್ಯಪಾನದಿಂದ ಆಗುವಂಥ ಇನ್ನೊಂದು ದುಷ್ಪರಿಣಾಮ ನಿಮಗೆಲ್ರಿಗೂ ಸಾಮಾನ್ಯವಾಗಿ ಗೊತ್ತಿಲ್ಲದೆ ಇರ್ಬೋದು. ಅದೇನೆಂದರೆ, ಹೆಚ್ಚಾಗಿ ಪುರುಷರಲ್ಲಿ ಮದ್ಯಪಾನ ಜಾಸ್ತಿ ಮಾಡಿದಾಗ ಲಿವರ್ ಡ್ಯಾಮೇಜ್ ಆಗೋದ್ರಿಂದ ಹಾರ್ಮೋನ್ ಒಂದು ಟೆಸ್ಟೋಸ್ಟಿರಾನ್ ಅಂತ ಗಂಡಸರಿಗೆ ಉತ್ಪತ್ತಿಯಾಗುವ ಒಂದು ಹಾರ್ಮೋನ್ ಇರ್ತದೆ. ಟೆಸ್ಟೋಸ್ಟಿರಾನ್ ಒಂದು ಈಸ್ಟ್ರೋಜನ್ ಅಂದಕ್ಕೆ ಬದಲಾಗ್ತದೆ. ಈಸ್ಟ್ರೋಜನ್ ಅನ್ನೋದು ಹೆಂಗಸರಿಗೆ ಬೇಕಾಗುವಂಥ ಹಾರ್ಮೋನ್. ಸೊ ಈ ಟೆಸ್ಟೋಸ್ಟಿರಾನ್ ಇಲ್ಲ ಅಂದರೆ ಗಂಡಸರಲ್ಲಿ ಲೈಂಗಿಕ ನಿಶಕ್ತಿ ಉಂಟಾಗ್ತದೆ. ಇದನ್ನು ಕೂಡ ಯಾರು ಸಾರ್ವಜನಿಕವಾಗಿ ಹೇಳೋದಿಲ್ಲ ಅಥವಾ ಯಾವುದೇ ಪ್ಯಾಕೆಟ್ ಮೇಲೆ ಮುದ್ರಣ ಮಾಡೋದಿಲ್ಲ. ಹೆಚ್ಚು ಮದ್ಯಪಾನ ಮಾಡೋದ್ರಿಂದ ಪುರುಷರಲ್ಲಿ ಲೈಂಗಿಕ ಶಕ್ತಿ ಕುಂದುತ್ತಾ ಹೋಗ್ತದೆ. ಸೊ ನೀವು ನಿಮ್ಮನ್ನು ಹಗುರ ಮಾಡಿಕೊಳ್ಳಿಕ್ಕೆ ಅಂತ ಹೇಳಿಬಿಟ್ಟು ಮದ್ಯಪಾನ ಕುಡಿತಾ ಮುಂದೊಂದು ದಿನ ನಿಮ್ಮ ಪುರುಷತ್ವವನ್ನು ಕಳೆದುಕೊಳ್ಬೇಕಾದಂಥ ಪರಿಸ್ಥಿತಿಗೆ ತಂದು ನಿಂತ್ಕೋಬೇಡಿ, ಅಷ್ಟೇ ಹೇಳಲಿಕ್ಕಾಗೋದು. ಇನ್ನೊಂದೇನೆಂದರೆ, ಮದ್ಯಪಾನ ಹೆಚ್ಚು ಮಾಡಿದವರು ನೀರನ್ನು ಕಡಿಮೆ ಕುಡಿತಾ ಹೋಗ್ತಾರೆ. ಡಿಹೈಡ್ರೇಷನ್ ಅಂತ ಆಗ್ತದೆ, ನಿರ್ಜಲೀಕರಣ ಆಗ್ತದೆ ದೇಹದ ತುಂಬ. ಸೊ ನಿರ್ಜಲೀಕರಣ ಆದಾಗ ಅದರದೇ ಆದ ದುಷ್ಪರಿಣಾಮಗಳಿರ್ತದೆ. ಕಿಡ್ನಿಯಲ್ಲಿ ಕಲ್ಲುಗಳಾಗಿ ಅದು ಬ್ಲಾಕ್ ಆಗಿ ನಿಮ್ಮ ಕಿಡ್ನಿಗಳು ವೈಫಲ್ಯದ ಹಂತಕ್ಕೆ ತಲುಪುವಂಥದ್ದು ಕೂಡ ಈ ಅತಿ ಹೆಚ್ಚು ಮದ್ಯಪಾನ ಮಾಡೋದ್ರಿಂದ ಆಗ್ತದೆ. ಸೊ ಹಾಗಾಗಿ ಮದ್ಯಪಾನದಿಂದ ಆಗುವ ಕೆಲವು ಪ್ರಮುಖ ದುಷ್ಪರಿಣಾಮಗಳು ಅಂದರೆ ಇವು. ಇನ್ನು ಮೂರನೇ ದುಷ್ಪರಿಣಾಮದ ಬಗ್ಗೆ ಮಾತಾಡಬೇಕು ಅಂತಂದರೆ ಯಾಂತ್ರೀಕರಣ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಿಂದಿನ ಕಾಲದಲ್ಲಿ ಇಲ್ಲಿ ಕೊಟ್ಟಿರೋ ವಿಷಯದಲ್ಲೇ ಮೆನ್ಷನ್ ಮಾಡಿದ್ದಾರೆ, ಕಾಯಕ ನಿರತರು ಅಂತ, ಕಾಯಕ ಯೋಗಿಗಳು ಅಂತ ಕರೀತಾರೆ. ಬಸವಣ್ಣವರು ಕಾಯಕವೇ ಕೈಲಾಸ ಅಂತ ಹೇಳಿದರು. ಕಾಯಕ ಅಂದರೆ, ಕಾಯ ಅಂದರೆ ದೇಹ, ಕ ಅಂದರೆ ಮಾಡುವುದು ಅಂತ. ಕಾಯಕ ಅಂದರೆ ದೇಹವನ್ನು ಉಪಯೋಗಿಸಿ ಮಾಡುವಂತಹದ್ದು ಅಂತ. ಅದನ್ನು ನಮ್ಮ ರೈತರೇ ಹೆಚ್ಚು ಕಾಯಕ ಮಾಡೋದು ಅಂತ ಯಾಕೆ ಹೇಳ್ತೀವಿ ಅಂದರೆ, ದೇಹವನ್ನು ಶರೀರವನ್ನು ದಂಡಿಸಿ ಕೆಲಸ ಮಾಡುವಂಥದ್ದು ನಮ್ಮ ರೈತರು ಮಾತ್ರ ಅಂತ ಹೇಳಿಬಿಟ್ಟು. ಸೊ ಈ ಶರೀರವನ್ನು ದಂಡಿಸಿ ಮಾಡ್ತಾ ಇದ್ದಂಥ ಕಾಯಕಗಳು ಇಂದು ಯಂತ್ರಗಳನ್ನು ಮೇಲೆ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಇದೆ. ಇದೆಲ್ಲದೂ ಒಳ್ಳೆಯದೇ. ಎತ್ತುಗಳು ಹೋಗಿ ಟ್ರ್ಯಾಕ್ಟರ್ ಬಂದಿರೋದಾಗಲಿ, ಡ್ರಿಪ್ ಇರಿಗೇಷನ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ಏನೇನು ಆವಿಷ್ಕಾರಗಳು ಹೊಸದಾಗಿ ಬಂದಿದೆ, ಇದೆಲ್ಲ ಕೂಡ ನಮ್ಮ ಕೆಲಸಗಳನ್ನು ಹಗುರ ಮಾಡ್ತಾ ಇದೆ. ಅದು ಖಂಡಿತ ಒಳ್ಳೆಯದು, ಇಳುವರಿಯನ್ನು ಹೆಚ್ಚು ಮಾಡ್ತಾ ಇದೆ, ಅದು ಯಾರೂ ಅಲ್ಲಗಳೆಯೋದಿಲ್ಲ. ಆದರೆ ಅದ್ರ ಜೊತೆಗೇನೆ ರೈತರನ್ನು ಹೆಚ್ಚು ಆಲಸಿಗಳನ್ನಾಗಿ ಮಾಡ್ತಾ ಇರುವಂಥದ್ದು ಈ ಯಾಂತ್ರೀಕರಣ. ಅದ್ರ ಜೊತೆಗೆ ಯಾವುದೇ ವ್ಯಾಯಾಮಗಳಾಗಲಿ ಇನ್ನೊಂದಾಗಲಿ ನಾವು ಮಾಡ್ತಾನೆ ಇಲ್ಲದೇ ಇರೋ ಕಾರಣದಿಂದ ಯಂತ್ರಗಳು ಜಾಸ್ತಿ ಆದಾದಂಗೆ ನಮ್ಮ ದೇಹದಲ್ಲಿ BP ಆಗಲಿ, ಶುಗರ್ ಆಗಲಿ, ಬೊಜ್ಜಿನ ಕಾಯಿಲೆಗಳಾಗಲಿ, ಹೀಗೆ ಒಂದು ಮತ್ತೊಂದು ಸೇರ್ಕೋತಾ ಹೋಗ್ತದೆ. ಹಾಗಾಗಿ ಯಂತ್ರಗಳು ಎಷ್ಟೇ ಇದ್ದರೂ ಕೂಡ ನಮ್ಮ ಮೈ ಬಗ್ಸಿ ದುಡಿಯುವಂಥ ರೈತರು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕಾಗ್ತದೆ. ಹಾಗಿದ್ದರೆ ಮಾತ್ರ ಶರೀರವನ್ನು, ಕಾಯವನ್ನು ಆರೋಗ್ಯವಂತವಾಗಿ, ಐಶ್ವರ್ಯವಂತವಾಗಿ ನಾವು ಕಾಪಾಡ್ಕೊಳ್ಬೋದು. ಇನ್ನು ಕೊನೆಯ ದುಷ್ಪರಿಣಾಮ ಅಂತಂದರೆ, ಎಲ್ರಿಗೂ ಗೊತ್ತಿರುವಂಥದ್ದು ಮೊಬೈಲ್ನ ಏನು ಒಂದು ಅಡಿಕ್ಷನ್ ಅಂತ ಹೇಳ್ತೀವಿ, ಅದು ಕೂಡ ದುಶ್ಚಟ ಅಂತ ಯಾಕೆ ಹೇಳೋದು ಅಂತಂದರೆ, ಎಲ್ಲದೂ ಶುರುವಾಗೋದು ಚಟವಾಗಿ ಶುರುವಾಗ್ತದೆ. 1 ನಿಮಿಷ 2 ನಿಮಿಷ ಅನ್ನೋ ಕಾರಣಕ್ಕೆ ಚಟವಾಗಿ ಶುರುವಾಗ್ತದೆ. ಹಳೆ ಕಾಲದಲ್ಲಿ ಊರಲ್ಲಿ ಒಂದು ಪಂಚಾಯತಿ ಕಟ್ಟೆನೋ ಅಥವಾ ದೇವಸ್ಥಾನದ ಕಟ್ಟೆನೋ, ಅರಳಿ ಕಟ್ಟೆನೋ ಏನೋ ಇರ್ತಾ ಇತ್ತು. ರಾತ್ರಿ ಆದರೆ 6 ಗಂಟೆ ಮೇಲೆ ಎಲ್ಲ ಹಿರಿಯರು ಕಿರಿಯರು ಅಲ್ಲೇ ದೇವಸ್ಥಾನದ ಮುಂದೆ ಜಾಗ ಇದ್ದರೆ ಆಟ ಆಡಿಕೊಂಡು ಕೂತ್ಕೊಳ್ಳೋರು. ದೊಡ್ಡವ್ರ ಹತ್ರ ಚಿಕ್ಕವರು ಕೆಲವೊಂದು ಕೃಷಿ ರಿಲೇಟೆಡ್ ಏನಾದರೂ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡು ಅದ್ರ ಬಗ್ಗೆ ಅವರಿಂದ ಕಲ್ತ್ಕೊಳ್ತಾ ಇದ್ರು. ಅಂದರೆ ಅಲ್ಲಿ ವಿಚಾರ ವಿನಿಮಯ ಆಗ್ತಾ ಇತ್ತು. ಈಗ ಈ ಮೊಬೈಲ್ ಬಂದ ನಂತರ ಏನಾಗಿದೆ ಅಂದರೆ, ಆ ರೀತಿ ಒಟ್ಟಿಗೆ ಸೇರುವಂತಹ ಪ್ರಸಂಗಗಳೇ ಇಲ್ಲದೆ ಆಗಿದೆ. ಎಲ್ಲರೂ ಮೊಬೈಲ್ ಇಟ್ಕೊಂಡು ಬಗ್ಗಿಸ್ಕೊಂಡು ಕೂತ್ರೆ ಅಲ್ಲಿಗೆ ಕೆಲಸ ಮುಗೀತು, ಮನೆಯಿಂದ ಹೊರಗೆ ಬರೋ ಪ್ರಮೇಯನೇ ಬರೋದಿಲ್ಲ, ಆ ರೀತಿ ಆಗೋಗಿದೆ. ಸೊ ಇದರಿಂದ ಆಗೋ ದುಷ್ಪರಿಣಾಮಗಳು ಏನು ಅಂತಂದರೆ, ಭಾಳ ಹೊತ್ತು ನೀವು ಮೊಬೈಲ್ಗಳನ್ನು ನೋಡ್ತಾನೆ ಇದ್ರಿ ಅಂತಂದರೆ ನಮ್ಮ ರೈತರಿಗೆ ಮುಖ್ಯವಾಗಿ ಹೋಗೋದು ಅಂದರೆ ನಿದ್ರಾಹೀನತೆ. ಹೆಚ್ಚು ಶರೀರವನ್ನು ದಂಡಿಸಿ ದುಡಿಯುವಂತಹ ರೈತ ವರ್ಗದವರಲ್ಲಿ ನಿದ್ರೆ ಕಡಿಮೆ ಆಯಿತು ಅಂತಂದರೆ ಮಾನಸಿಕ ಸ್ಥೈರ್ಯದ ಜೊತೆಗೆ ದೈಹಿಕ ಸಾಮರ್ಥ್ಯವೂ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ದೈಹಿಕ ಸಾಮರ್ಥ್ಯ ಕಡಿಮೆ ಆದರೆ
ಅದ್ರ ಪ್ರಕಾರವಾಗಿ ನಂತರ ನಿಮ್ಮ ಆದಾಯ ಕಡಿಮೆ ಆಗ್ಬೋದು, ಕುಟುಂಬ ಕಲಹಗಳು ಶುರುವಾಗ್ಬೋದು, ಸಮಾಜದಲ್ಲಿ ನಿಮ್ಮನ್ನು ನೋಡೋ ರೀತಿನೇ ಬೇರೆ ಆಗ್ಬೋದು. ಸೊ ಈ ರೀತಿ ಒಂದಕ್ಕೊಂದು ತಾಳೆ ಹಾಕ್ದ ಕೊನೆಗೆ ಮತ್ತೆ ಮದ್ಯಪಾನದ ದಾಸರಾಗ್ಬೋದು, ಮದ್ಯಪಾನದ ದಾಸರಾಗಿ ಮತ್ತೆ ಮೊಬೈಲ್, ಇದು ಒಂದು ವಿಷಿಯಸ್ ಸರ್ಕಲ್ ಅಂತ ಹೇಳ್ತೀವಿ. ಈ ರೀತಿ ಒಂದು ಸಣ್ಣ ಚಟವಾಗಿ ಶುರುವಾದ ಈ ಮೊಬೈಲ್ ಅಡಿಕ್ಷನ್ ದುಶ್ಚಟವಾಗಿ ನಿಮ್ಮ ಸಾಮರ್ಥ್ಯವನ್ನೇ ಕುಂದಿಸು, ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನೇ ಕುಂದಿಸುವಂತಹ ಮಟ್ಟಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗ್ತದೆ. ಅದು ಅಲ್ಲದೆ ಈಗ ಮೊಬೈಲ್ ಹೆಂಗಾಗಿದೆ ಅಂದ್ರೆ ಅದು ಯಾರು ಮೊಬೈಲ್ ಅಂತ ಹೆಸರಿಟ್ಟರೋ ಗೊತ್ತಿಲ್ಲ. ಮೊಬೈಲ್ ಅಂದರೆ ಓಡಾಡ್ತಾ ಇರ್ಬೇಕಾದ್ರೆಲ್ಲ ಉಪಯೋಗಿಸೋದು. ಒಂದು ಗಾಡಿ ಮೇಲೆ ಕೂತ್ರೂ ಹಿಂಗೆ ಇರುತ್ತೆ. ಗಾಡಿ ಹೊಡಿತಿರ್ತಾರೆ, ಒಂದು ಕೈಯಾಗಿ ಹಿಂಗೆ ಕಿವಿಯಾಗಿ ಹಿಂಗೆ ಸಿಗಿಸ್ಕೊಂಡು ಕುತ್ತಿಗೆಗೆಲ್ಲ ಇಟ್ಕೊಂಡು ಹೋಗ್ತಿರ್ತಾರೆ. 2 ನಿಮಿಷ ಸೈಡಿಗೆ ಹಾಕಿ ಮಾತಾಡಿದರೆ ಒಂದು ಜೀವನಾರು ಉಳಿತದೆ. ಅಪ್ಪಿತಪ್ಪಿ ನೀವು ಹೆಂಗೆ ಹೋಗ್ತಿರೋ ಗೊತ್ತಿಲ್ಲ, ಹಿಂದ್ಗಡೆಯವ್ರು ಹೇಗೆ ಬರ್ತಾರೆ ಗೊತ್ತಿರೋದಿಲ್ಲ. ಅವ್ರು ಬಂದು ಸುಮ್ಮನೆ ತಾಗಿಸಿದ್ರೆ ಸಾಕು, ಬಿದ್ದು ಹೋದರೆ ಆ ಮೊಬೈಲ್ ಚಟದಿಂದ ನಿಮ್ಮ ಜೀವ, ನಿಮ್ಮನ್ನು ನಂಬಿಕೊಂಡಿರುವಂಥ ಕುಟುಂಬದ ಜೀವಗಳೆಲ್ಲವೂ ಕೂಡ ನಷ್ಟ ಅನುಭವಿಸ್ಬೇಕಾಗ್ತದೆ. ಸೊ ಹಾಗಾಗಿ ಈ ಚಟಗಳನ್ನು ಏನು ಹೇಳಿದ್ವಿ, ಈ 4 ಚಟಗಳನ್ನು ದುಶ್ಚಟಗಳ ಆಗೋ ತನಕ ಬಿಡೋಕೆ ಹೋಗಬೇಡಿ. ಅದನ್ನು ಮೊಗ್ಗಲ್ಲೇನೆ ಅಥವಾ ನಿಪ್ಪಿಟ್ಟಿಂದ ಬಡ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಲ್ಲೇ ಅದನ್ನು ಸಮಾಪ್ತಿಗೊಳಿಸ್ಬೇಕು ಅಂತ ಹೇಳ್ತೀನಿ. ಇದು ನಮ್ಗೆ ಯಾರಿಗೂ ಇದು ಗೊತ್ತಿಲ್ಲ ಅನ್ನೋ ವಿಷಯನಲ್ಲ. ಯಾಕೆಂದರೆ ಒಂದು ಸಣ್ಣ ಕತೆ ಅಂದರೆ, ಇಬ್ಬರು ಸ್ನೇಹಿತರು ಕಳ್ಳರಿರ್ತಾರಂತೆ. ಇಬ್ಬರು ಹೋಗ್ಬಿಟ್ಟು ಒಂದು ದೊಡ್ಡ ಬ್ಯಾಂಕನ್ನು ದರೋಡೆ ಮಾಡ್ಕೊಂಡು ಒಂದು 100-120 ಕೋಟಿ ಲೂಟಿ ಮಾಡ್ಕೊಂಡು ಬಂದು ಮನೇಲಿ ಕೂತ್ಕೊಂಡಿರ್ತಾರೆ. ಮನೇಲಿ ಮಲ್ಕೊಂಡಾಗ ರಾತ್ರಿ ಒಬ್ಬ ಕಳ್ಳ ಅವನಿಗೆ ಇನ್ನೊಬ್ಬಂಗೆ ಗೊತ್ತಾಗ್ದಂಗೆ ಆ 120 ಕೋಟಿ ಹೊಡ್ಕೊಂಡು ಬೆಳಗ್ಗೆ ಆಗೋದ್ರೊಳಗೆ ಹೋಗಿರ್ತಾನೆ. ಬೆಳಿಗ್ಗೆ ಇವನು ಎದ್ದು ನೋಡ್ತಾನೆ, ಹೊಡ್ಕೊಂಬಂದಿದ್ದು ದುಡ್ಡೆಲ್ಲ ಹೋಗಿದೆ. ಇವನು ಬೊಬ್ಬೆ ಹಾಕ್ಕೊಂಡು ಇವನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಇವನು ಕದ್ದಾನೆ, ಇವನೇ ಕದ್ಕೊಂಬಂದಿರೋದು ಫಸ್ಟು. ಇವನ ಕೈಯಿಂದ ಕದ್ದ ಮೇಲೆ ಇವನಿಗೆ ರಿಯಲೈಸ್ ಆಗುತ್ತೆ, ಓ ಅವ್ನು ಕದ್ದಿರೋದು ತಪ್ಪು ಅಂತ ಇವನು ನ್ಯಾಯ ಕೇಳೋಕೆ ಹೋಗ್ತಾನೆ. ಸೊ ನಾವು ಹಾಗೇನೆ ಮದ್ಯಪಾನ ಮಾಡ್ತಾ ಇರ್ತೀವಿ, ಎಲ್ಲ ಜೊತೆ ಕೂತ್ಕೊಂಡು ಮಾತಾಡ್ತಾನೆ ಅವ್ರ ಪಕ್ಕದೂರಲ್ಲಿ ಗಣೇಶಣ್ಣ ಇದ್ನಲ್ಲ, ಅವ್ನು ಕುಡ್ದು ಸತ್ತೋದ್ನಂತೆ. ಯಾವಾಗ ಹೇಳ್ತಾನೆ, ಕುಡಿತಾ ಇರ್ತಾನೆ ಇವನು ಕೂಡ. ಅವಾಗ ಹೇಳ್ತಾನೆ ಪಕ್ಕದೂರನ್ನು ಸತ್ತೋದ್ರು ಅಂತ. ಸೊ ಹಿಂಗೆ ನಮಗೆ ಗೊತ್ತಿಲ್ಲದಿರೋ ವಿಷಯಗಳೇನಲ್ಲ. ಆದರೆ ಗೊತ್ತಿದ್ರೂ ಅದು ನಮ್ಮಗಳಿಗೆ ದುಷ್ಪರಿಣಾಮ ಅಥವಾ ನಮ್ಮ ಮೇಲೆ ಏನಾದರೂ ಪರಿಣಾಮ ಬೀರೋ ತನಕ ಕಾಯೋದು ಬೇಡ. ಮುಂಚೆನೇ ಎಚ್ಚೆತ್ಕೊಂಡು ಈ ರೀತಿ ಇದಕ್ಕೆಲ್ಲ ಬೇಕಾದಂತಹ ಒಂದು ಏನೇನು ಟ್ರೀಟ್ಮೆಂಟ್ ತಗೋಬೇಕು ಅದನ್ನು ಮಾಡಬೇಕು, ಅದನ್ನು ಮಾಡೋಣ ಅಂತ ನಾನು ನಿಮ್ಮಲ್ಲಿ ಹೇಳ್ತೇನೆ. ಇದಕ್ಕೆ ಪರಿಹಾರಗಳು ಇಲ್ವಾ ಅಂತ ಅನ್ನೋದಾದರೆ ಪರಿಹಾರಗಳು ಖಂಡಿತ ಇದೆ. ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇರಬೇಕಾದ್ರೆ ಸಮಾಜದಲ್ಲಿ ನಮಗೆ ಸಹಾಯ ಮಾಡೋಕ್ಕೆ ಭಾಳಷ್ಟು ಜನ ಇರ್ತಾರೆ. ವೈದ್ಯರಿದ್ದೀವಿ, ವೈದ್ಯರಿಲ್ಲ ಅಂದರೆ ನಿಮ್ಮ ಕುಟುಂಬ ಯಾರೇನೂ ಬೇಕಾಗಿಲ್ಲ. ನೀವು ಯಾವುದೋ ಒಂದು ದುಶ್ಚಟಕ್ಕೆ ದಾಸರಾಗಿದ್ದೀರಿ ಅಂದರೆ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬ ವರ್ಗ ನಿಮ್ಮನ್ನು ಅದರಿಂದ ಹೊರತರೋಕ್ಕೆ ಪ್ರಮುಖವಾಗಿ ಬೇಕಾಗಿರುವಂಥ ವ್ಯಕ್ತಿಗಳು. ನಾವು ವೈದ್ಯರು ನಿಮಗೆ ಸಹಾಯ ಮಾಡ್ಬೋದು, ಆದರೆ ನಿಮ್ಮ ಬಳಗ, ಸಜ್ಜನರ ಸಂಘ ಹೆಜ್ಜೆನೂ ಸವಿದಂತೆ ಅನ್ನೋಗೆ ನಿಮ್ಮ ಸುತ್ತಮುತ್ತ ಇರೋ ಬಳಗವನ್ನು ನೀವು ಸರಿಯಾಗಿ ಇಟ್ಕೊಂಡ್ರೆ ಯಾವುದೇ ಚಟಗಳಿಂದ ಅಥವಾ ದುಶ್ಚಟಗಳಿಂದ ಹೊರಗೆ ಬರ್ಬೋದು. ಅದು ಹೇಗೆ ಅನ್ನೋದಕ್ಕೆ ಒಂದು ಸಣ್ಣ ಕಥೆಯ ಮೂಲಕ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಒಂದೂರಲ್ಲಿ ಒಬ್ಬ ಪ್ರಸಿದ್ಧ ರೈತನಿದ್ದ. ಅವನು ದಾಸವಾಳ ಹೂವಿನ ಒಂದು ವೆರೈಟಿಯನ್ನು ಬೆಳೀತಾ ಇದ್ದ. ಅವನ ಗದ್ದೆಯಲ್ಲಿ ದಾಸವಾಳ ಹೂವಿಂದ ವೆರೈಟಿ ಬೆಳೀತಾ ಇದ್ರಂತೆ. ಅದು ಸುತ್ತಮುತ್ತಲ ಹಳ್ಳಿಗಳಲ್ಲಿ ರಾಜ್ಯದಲ್ಲೇ ಬಹಳ ಉತ್ತಮವಾದ ಒಂದು ಹೂವು ಅಂತ ಫೇಮಸ್ ಆಗಿದ್ದು, ಅವರು ಅದು ಹೆಂಗೆ ಬೆಳೀತಾರೆ ನೋಡೋಣ ಅಂತ ಪತ್ರಕರ್ತರೆಲ್ಲ ಅವರ ಜಮೀನಿಗೆ ಹೋಗಿ ಅವರನ್ನು ಕೇಳಿದ್ರಂತೆ. ಅವರು ಜಮೀನಿಗೆ ಹೋಗ್ತಾ ಇರ್ಬೇಕಾದ್ರೆ ನೋಡ್ತಾರೆ, ಇವರು ಜಮೀನು ಅಷ್ಟೇ ಅಲ್ಲ, ಇವ್ರ ಸುತ್ತಮುತ್ತ ಇರೋ ಒಂದು 10-15 ಜಮೀನು, ಒಂದು 2-3 ಎಕರೆ ಆಚೆ ಈಚೆ ಎಲ್ಲ ಕಡೆನೂ ಅದೇ ದಾಸವಾಳದ ಹೂವು ಬೆಳೆದಿದ್ದಾರೆ. ಆವಾಗ ಇವರು ಪತ್ರಕರ್ತರೆಲ್ಲ ಅವ್ರಿಗೆ ಕೇಳ್ತಾರೆ, ಅಲ್ಲ ಸ್ವಾಮಿ, ನೀವು ನೋಡಿದರೆ ಇಷ್ಟು ಫೇಮಸ್ ಇದ್ದೀರಿ, ನಿಮ್ಮ ಹೂಗಳು ರಾಜ್ಯದಲ್ಲೆಲ್ಲ ಇಷ್ಟೊಂದು ಫೇಮಸ್ ಇದೆ, ಮತ್ತು ಪಕ್ಕದ ಜಮೀನವರು ಕೂಡ ಅದನ್ನೇ ಬೆಳೆದಿದ್ದಾರೆ, ಕೇಳಿದರೆ ನೀವೇ ಅವರಿಗೆ ಬೆಳೆಯೋಕೆ ಬಿಟ್ರಂತೆ, ನಿಮ್ಮ ಬೀಜಗಳನ್ನೇ ನೀವೇನು ಉಪಯೋಗಿಸ್ತೀರಿ ಅದನ್ನೇ ಕೊಟ್ರಿ ಅಂತೆ, ಹೌದಾ ನಿಜವಾ ಅಂತ ಕೇಳಿದ್ರು. ಹೌದು ನಿಜ. ಯಾಕೆ ಅಂತ ಕೇಳಿ, ಯಾಕೆ ಅಂದರೆ ಅವ್ರು ಹೇಳ್ತಾರೆ, ಈ ದಾಸವಾಳದ ಹೂವು ಅದು ಮೊಗ್ಗಿಂದ ಹೂವು ಆಗುವ ಸಮಯದಲ್ಲಿ ಅಥವಾ ಹೊಸ ಹೂವು ಬಿಡೋ ಸಮಯದಲ್ಲಿ ಕ್ರಾಸ್ ಪಾಲಿನೇಷನ್ ಅಂತ ಆಗ್ತದೆ. ಪರಾಗ ಸ್ಪರ್ಶ ಅನ್ನೋ ಒಂದು ಕ್ರಿಯೆಯಿಂದ ಹೊಸದಾಗಿ ಹೂವು ಕ್ರಿಯೇಟ್ ಆಗ್ತದೆ. ಅದೇನಂದರೆ ಗಾಳಿ ಬೀಸಿದ್ರೆ ಪಕ್ಕದ ತೋಟದಿಂದ ಬಂದು ಒಂದು ಪರಾಗ ಇವರ ಹೂವಿಗೆ ಸೇರ್ಕೋಬೋದು, ಅಥವಾ ಇವ್ರ ತೋಟದಿಂದ ಪಕ್ಕದ ಹೂವಿಗೆ ಹೋಗ್ಬೋದು, ಪಕ್ಕದ ತೋಟದ ಹೂವಿಗೆ ಹೋಗ್ಬೋದು. ಹೀಗೆ ಅಕಸ್ಮಾತ್ ನನ್ನ ಪಕ್ಕದ ತೋಟದಲ್ಲಿ ಯಾವುದೋ ಕೆಟ್ಟ ಹೂವನ್ನು ಬೆಳೀತಾ ಇದ್ದಾರೆ ಅಂತಂದರೆ ಆ ಹೂವಿಂದ ಬರೋ ಪರಾಗ ನನ್ನ ಒಳ್ಳೆ ಹೂವನ್ನು ಕೂಡ ಹಾಳು ಮಾಡ್ಬೋದು. ಹಾಗಾಗಿ ನಾನು ಪಕ್ಕದವರೆಲ್ಲರಿಗೂ ಒಳ್ಳೆ ಹೂಗಳನ್ನೇ ಕೊಟ್ಟು ಬೆಳೆಸ್ತಾ ಇದ್ದೀನಿ, ಹಾಗಾಗಿ ನನಗೂ ಒಳ್ಳೆ ಹೂವು ಇಳುವರಿ ಸಿಗ್ತದೆ ಅಂತ ಹೇಳ್ತಾರೆ. ಸೊ ಇದರ ಅರ್ಥ ಇಷ್ಟೇ, ನಾನು ಚೆನ್ನಾಗಿದ್ರೆ ಅಷ್ಟೇ ಅಲ್ಲ, ನನ್ನ ಸುತ್ತಮುತ್ತ ಚೆನ್ನಾಗಿದ್ರೂ ಕೂಡ ನಾನು ಚೆನ್ನಾಗಿರ್ತೀನಿ. ನನ್ನ ಸುತ್ತಮುತ್ತ ಕೆಟ್ಟವ್ರನ್ನ ಇಟ್ಕೊಂಡು ನಾನೊಬ್ಬ ಚೆನ್ನಾಗಿರ್ತೀನಿ ಅಂತ ಹೋದರೆ ಅದು ಸಾಧ್ಯ ಇಲ್ಲ. ಸೊ ಹಾಗಾಗಿ ನಿಮ್ಮ ಸಂಘವನ್ನು, ನಿಮ್ಮ ಸುತ್ತಮುತ್ತಲಿನ ಬಳಗವನ್ನು ಆಯ್ಕೆ ಮಾಡುವಾಗ ಬುದ್ಧಿವಂತರಾಗಿರಿ, ವಿಚಾರವಂತ ಮಾಡಿ ಆಯ್ಕೆ ಮಾಡಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಆಯೋಜಕರೆಲ್ಲರಿಗೂ ಮತ್ತು ಪರಮ ಪೂಜ್ಯರ ಪಾದಾರಗಳಲ್ಲಿ ಮತ್ತೊಮ್ಮೆ ಪಡಮಟ್ಟು ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಧನ್ಯವಾದಗಳು.